ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ ಎಲ್ರು? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ಸಾರಿ ಎಲ್ರಿಗೂ, ಯಾಕೆ ಅಂದ್ರೆ ಈ ವಿಡಿಯೋ ನಿಮಗೆ ಸ್ವಲ್ಪ ಲೇಟ್ ಆಗಿ ಬರ್ತಿದೆ. ಬಿಕಾಸ್ ನಂಗೆ ಟೈಮೇ ಸಿಗ್ಲಿಲ್ಲ ಎಡಿಟ್ ಮಾಡೋದಕ್ಕೆ. ಮತ್ತೆ ಇದಕ್ಕಿಂತ ಮುಂಚೆ ವಿಡಿಯೋ ಶೂಟ್ ಮಾಡಿದ್ದಿತ್ತು. ಸೊ ಹಾಗಾಗಿ ಅದನ್ನ ಹಾಕ್ಬಿಟ್ಟು ಆಮೇಲೆ ಹಾಕೋಣ ಅಂತ ಹೇಳಿ ಸೊ ಲೇಟ್ ಆಗೋಯ್ತು. ಸಾರಿ ಅದಕ್ಕೆ. ನಾವು ಇವತ್ತು ಹೋಗ್ತಾ ಇರೋದು ಮೈಸೂರಿಗೆ. ಯಾವ್ಯಾವ ಹೋಗಿದ್ವಿ ಮೈಸೂರಿಗೆ, ಮತ್ತೆ ಯಾವಾಗ ಹೋಗಿದ್ದು ಅಂತ ಅಂದ್ರೆ ನಾವು ಇದನ್ನ ಚಂದ್ರಗ್ರಹಣ ಇತ್ತಲ್ವಾ, ಮಧ್ಯರಾತ್ರಿ 1 ಗಂಟೆಗೆ ಇದ್ದಿದ್ದು ಸಾಟರ್ಡೆ ಟೈಮ್ ಅಲ್ಲಿ. ನಾವು ಹೋಗಿದ್ದು ಸಂಜೆ ಒಂದು 4 ಗಂಟೆ ಹಂಗ್ ಹೊರಟ್ವಿ. ಯಾರ್ಯಾರು ಹೋಗಿದ್ದು ಅಂತ ಅಂದ್ರೆ ಇವ್ರು ಮಧು ಅಣ್ಣ ಅಂತ ಹೇಳಿ, ರೋಹಿತ್ ಅವ್ರ ಫ್ರೆಂಡ್ಸ್, ಇವರೆಲ್ಲರೂ ಫ್ರೆಂಡ್ಸ್ ಜೊತೆ ಹೋಗಿದ್ದು ನಾವು. ಸೊ ಇವ್ರ ಹೆಸರು ಪುನೀತ್, ಹಾಗೇನೆ ಇವ್ರು ಗೊತ್ತಲ್ಲ ಹಸ್ಬೆಂಡ್ ರೋಹಿತ್. ಹಾಗೇನೆ ಇನ್ನೊಬ್ಬರು ಫ್ರೆಂಡ್ ಚೇತನ್ ಅಂತ, ಇವರು ರಘು ಅಂತ. ಹಾಗೇನೆ ಲಾಸ್ಟ್ ಅಲ್ಲಿ ನಿಮ್ಗೆ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಕೂಡ ಹೇಳ್ತೀನಿ ಏನಂತ ಹೇಳಿ. ಯಾರು ಸ್ಕಿಪ್ ಮಾಡ್ಬಿಡಿ, ವಿಡಿಯೋನ ಕಂಟಿನ್ಯೂ ನೋಡಿ, ಫುಲ್ ವಿಡಿಯೋಸ್ ನೋಡಿ. ಸೊ ನಿಮ್ಗೆ ಗೊತ್ತಾಗುತ್ತೆ. ಇವರು ಪುನೀತ್ ಅವ್ರ ಮಿಸಸ್ ಸುಷ್ಮಿತಾ ಅಂತ, ಈಗ ನನ್ಗೂ ಕೂಡ ಫ್ರೆಂಡ್ ಅವರು. ಮತ್ತೆ ಇವರು ಡ್ರೈವ್ ಮಾಡ್ತಿದಾರಲ್ಲ ಮಧು ಅಣ್ಣ ಅಂತ ಹೇಳಿ, ಅವ್ರನ್ನ ಫ್ರೆಂಡ್ಸ್ ಜೊತೆ ಎಲ್ಲೇ ಟ್ರಿಪ್ ಹೋದ್ರು ಅವರೇ ಡ್ರೈವ್ ಮಾಡ್ತಾರೆ ಜಾಸ್ತಿ. ಬಿಕಾಸ್ ಅಷ್ಟು ಸೇಫ್ ಆಗಿ ಡ್ರೈವಿಂಗ್ ಮಾಡ್ತಾರೆ ಅವರು. ಮತ್ತೆ ಎಲ್ಲ ಆರಾಮ್ಸೆ ಕೂತಿರ್ತಾರೆ ಅವ್ರು ಡ್ರೈವ್ ಮಾಡೋ ಟೈಮಲ್ಲಿ. ತುಂಬಾ ಚೆನ್ನಾಗಿ ಹುಷಾರಾಗಿ ಕರ್ಕೊಂಡು ಹೋಗಿ ಹುಷಾರಾಗಿ ಕರ್ಕೊಂಡ್ ಬರ್ತಾರೆ. ಅವ್ರ ಡ್ರೈವಿಂಗ್ ಮೇಲೆ ನಮ್ಗೆಲ್ರಿಗೂ ತುಂಬಾನೇ ನಂಬಿಕೆ ಇದೆ. ಸೊ ಚೆನ್ನಾಗಿ ಡ್ರೈವ್ ಮಾಡ್ತಾರೆ. ನೋಡಿ ಸನ್ಸೆಟ್ ಎಷ್ಟು ಚೆನ್ನಾಗಿದೆ. ನಾನಂತೂ ಅದನ್ನ ಎಷ್ಟು ಸರಿ ಕ್ಯಾಪ್ಚರ್ ಮಾಡ್ಕೊಂಡು ನಂಗೆ ಗೊತ್ತೇ ಇಲ್ಲ. ನಾನಂತೂ ತುಂಬಾ ಸರಿನೇ ಕ್ಯಾಪ್ಚರ್ ಮಾಡಿದೆ. ಸನ್ಸೆಟ್ ತುಂಬಾ ಚೆನ್ನಾಗಿತ್ತು. ವ್ಯೂ ಕೂಡ ಅದು ನಾವು ಸಂಜೆ ಟೈಮ್ ಹೊರಟಿದ್ರಿಂದ ಅದೊಂದು ಒಳ್ಳೆ ವ್ಯೂ ನೋಡಕ್ ಸಿಕ್ತು ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿತ್ತು. ಅದಾದ್ಮೇಲೆ ಇವ್ರಿಗೆ ಒಂದ್ ಸ್ವಲ್ಪ ಕ್ವಶನ್ಸ್ ಕೇಳೋಣ ಅಂತ ಕೇಳ್ತಿದ್ವಿ. ನಾವು ಜೊತೆಲಿ ಕಾರಲ್ಲಿ ಹೋಗ್ತಿದ್ರಿಂದ ಸೊ ಸಾಂಗ್ಸ್ ಎಲ್ಲ ಪ್ಲೇ ಮಾಡಿದ್ರು. ಹಾಗಾಗಿ ಕಾಪಿ ರೈಟ್ಸ್ ಆಗುತ್ತೆ ಅಂತ ಹೇಳಿ ನಾನು ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಅದೆಲ್ಲ ಮ್ಯೂಸಿಕ್ ಕೇಳಿಸ್ತಾ ಇತ್ತು. ನನ್ನ ಚಾನೆಲ್ ನೋಡ್ತೀರಾ, ಹೇಗೆ, ಯಾವ ವಿಡಿಯೋಸ್ ನೋಡಿದ್ರಿ, ಯಾವ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿ ಹಾಗೆ ಸುಮ್ನೆ ಕ್ವಶನ್ಸ್ ಕೇಳ್ತಾ ಇದ್ವಿ. ಸೊ ಅವ್ರಿಗ ಅದ್ ನೋಡ್ದೆ ಎಲ್ಲಾ ವಿಡಿಯೋಸ್ ನೋಡ್ತೀನಿ ನಾನು. ಅಪ್ಡೇಟ್ ಮಾಡಿದ ತಕ್ಷಣ ನೋಡ್ತಾ ಇರ್ತೀನಿ ನಾನು ವಿಡಿಯೋಸ್ನೆಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಫನ್ ಆಗಿ ಒಂದು ಕನ್ವರ್ಸೇಷನ್ ಆಯ್ತು ಹಾಗೇನೆ. ಸೊ ಬನ್ನಿ ಹೋಗೋಣ. ನೆಕ್ಸ್ಟ್ ಇನ್ನು ಚೇತನ್ ಅಂತ ಇದ್ರಲ್ಲ, ಅವ್ರಿಗೂ ಕೇಳಿದೆ ಇನ್ನು ಹೇಗಿತ್ತು ಏನಂತ ಹೇಳಿ. ನೋಡಿಲ್ಲ, ಒಂದೇ ನೋಡಿರೋದು ನಂದು. Subscriber, he's a subscriber of your channel. Yes. ನಾನು ಒಂದೇ ನೋಡಿರೋದು ಯಾವುದು? ನವರಾತ್ರಿದ್ದು ಫುಲ್ ನೋಡಿದ್ರಾ? ಅಷ್ಟು ಒಂದೇ. Thanks. ಓಕೆ, ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಅನ್ನಲ್ಲ, ಅದು ಇವ್ರ ಬಗ್ಗೆನೇ. ಅದು ಲಾಸ್ಟ್ ಅಲ್ಲಿ ಹೇಳ್ತೀನಿ ಏನ್ ನ್ಯೂ ಅಪ್ಡೇಟ್ಸ್ ಅಂತ ಹೇಳಿ ನಿಮ್ಗೂ ಕೂಡ ತಿಳಿಸ್ತೀನಿ. ಈಗ ನಾವು ಮೈಸೂರಿಗೆ ಎಂಟ್ರಿ ಆದ್ವಿ. ಇದು ಮೈಸೂರು ಎಂಟ್ರಿ ರೋಡ್. ಅದಾದ್ಮೇಲೆ ಫಸ್ಟ್ ಹೋಗಿದ್ದೆ ಚಾಮುಂಡಿ ಬೆಟ್ಟಕ್ಕೆ. ಬಿಕಾಸ್ ಅಲ್ಲಿ ಟೆಂಪಲ್ ಕ್ಲೋಸ್ ಮಾಡ್ಬಿಡ್ತಾರೆ ಮತ್ತೆ 7 ಅಷ್ಟರಲ್ಲಿಗೆಲ್ಲ ಗ್ರಹಣ ಇರೋದ್ರಿಂದ ಅಂತ ಹೇಳಿದ್ರು. ಸೊ ಅದಕ್ಕೆ ಫಾಸ್ಟ್ ಆಗಿ ಅಲ್ಲೇ ಹೋದ್ವಿ ಫಸ್ಟ್. ಇದು ಎಂಟ್ರೆನ್ಸ್ ಅಲ್ಲಿ ಹಿಂಗ್ ಹೋದ್ವಿ ಅಂತ ಅಂದ್ರೆ ಕಾರ್ ಪಾರ್ಕ್ ಮಾಡ್ಬಿಟ್ಟು ಸೀದಾ ಓಡ್ಕೊಂಡು ಹೋಗ್ಬಿಟ್ವಿ ನಾವಂತೂ, ಕ್ಲೋಸ್ ಮಾಡ್ತಾರೆ ಅಂತ. ಯಾಕಂದ್ರೆ ಇಷ್ಟು ದೂರ ಬಂದು ನೋಡ್ದು ವಾಪಸ್ ಹೋಗಕ್ಕಾಗಲ್ಲ. ಸೊ ಹಾಗಾಗಿ ಕಾರ್ ಪಾರ್ಕ್ ಮಾಡ್ಬಿಟ್ಟು ಸೀದಾ ಓಡ್ಕೊಂಡು
ಮತ್ತು ಸಾರ್ವಜನಿಕರು
ಇದು ನೀವು ಚಾಮುಂಡಿ ಬೆಟ್ಟದಿಂದ ಕೆಳಗಡೆ ಹೋಗುವಾಗ ಈ ತರ ವ್ಯೂಸ್ ಸಿಗುತ್ತೆ ನಿಮ್ಗೆ. ನಾನ್ ನಿಮ್ಗೆ ತೋರ್ಸೋಣ ಅಂತ ಹೇಳಿ ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಂತ ಇದ್ದೀನಿ ವ್ಯೂ. ಬಟ್ ಅಲ್ಲಿ ತುಂಬಾನೇ ರಶ್ ಇತ್ತು, ನಿಂತ್ಕೊಳಕ್ ಆಗ್ತಾ ಇಲ್ಲ. ಮತ್ತೆ ಪೊಲೀಸ್ ಎಲ್ಲ ಬರ್ತಾ ಇದ್ರು, ಅಲ್ಲಿ ನಿಂತ್ಕೊಬಿಡಿ ಹೋಗಿ ಹೋಗಿ ಅಂತ ಕಳಿಸ್ತಾ ಇದ್ರು. ಆದಷ್ಟು ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿದೀನಿ ನಿಮ್ಗೆ ಅಲ್ಲಿಂದ ವ್ಯೂ ತೋರ್ಸಕ್ಕೆ ಅಂತ ಹೇಳಿ. ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ ಲೈಟಿಂಗ್ಸ್. ಈಗ ಸ್ಟಾರ್ಟ್ ಇದು ಎಂಟ್ರೆನ್ಸ್ ಒಳಗೆ ಹೋಗೋದಕ್ಕೆ ಪ್ಯಾಲೇಸ್ ಕಡೆ ರೋಡ್ ಅಲ್ಲಿ. ಸೊ ಇಲ್ಲಿಂದ ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ನಿಮಗೆ. ಒಂದೊಂದು ರೋಡಲ್ಲಿ ಒಂದೊಂದರ ಲೈಟಿಂಗ್ಸ್ ಇತ್ತು. ತುಂಬಾನೇ ಚೆನ್ನಾಗಿದೆ. ನಾವಂದು ತುಂಬಾನೇ ಎಂಜಾಯ್ ಮಾಡಿದ್ವಿ ಆ ಲೈಟಿಂಗ್ಸ್ ನೋಡಿ. ನಾನು ಲಾಸ್ಟ್ ಇಯರ್ ಹೋಗಿದ್ದೆ, ಈ ಇಯರ್ ಹೋಗಿದ್ದೆ. ಸೊ ತುಂಬಾನೇ ಚೆನ್ನಾಗಿತ್ತು. ಮತ್ತೆ ಒಂದ್ ಬೇಜಾರ್ ಏನಾಯ್ತು ಅಂತ ಅಂದ್ರೆ, ನಾವು ಪ್ಯಾಲೇಸ್ ಹತ್ರ ಹೋಗೋಷ್ಟು ಲೈಟ್ಸ್ ಆಫ್ ಆಗ್ಬಿಡ್ತು. ಇನ್ನೇನು ಅಲ್ಲೇ ಇದ್ವಿ ನಿಯರ್ ನಾವು, ಬಟ್ ಅಷ್ಟ್ರಲ್ಲಿ ಲೈಟ್ ಆಫ್ ಆಗೋಯ್ತು. ಸೊ ಅದ್ರ ಲೈಟಿಂಗ್ಸ್ ಅಲ್ಲಿ ಸಿಗ್ಲಿಲ್ಲ ನಮ್ಗೆ. ಬಟ್ ಬಿಟ್ಟಿಲ್ಲ, ಅಲ್ಲಿ ಸುಮ್ಮನೆ ಹಂಗೆ ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ ವಿತೌಟ್ ಲೈಟಿಂಗ್ಸ್. ಸೊ ಇಷ್ಟ ಆಗುತ್ತೆ ನಿಮ್ಗೆ, ನೋಡಿ ಎಂಜಾಯ್ ಮಾಡೋಣ. ಪೆಣ್ ಬಿಡಕಂತ
ಇದು ಮೈಸೂರು ಲಾಸ್ಟ್ ಲೈಟಿಂಗ್ಸ್. ಸೊ ನಾವು ಎಕ್ಸಿಟ್ ಆಗ್ತಾ ಇದೀವಿ ಈಗ. ಎಲ್ರಿಗೂ ಸಿಕ್ಕಾಪಟ್ಟೆ ಆಗ್ಬಿಟ್ಟಿತ್ತು. ಸೊ ನಾವ್ ಅಲ್ಲಿಂದ ಹೋಗಿದ್ದು ಹೋಟೆಲ್ಗೆ ಊಟಕ್ಕೆ ಅಂತ ಹೇಳಿ. ಸೊ ಎಲ್ಲರೂ ಚೆನ್ನಾಗಿ ಊಟ ಮಾಡ್ಕೊಂಡು ಬೆಂಗಳೂರು ಕಡೆಗೆ ಹೊರಟ್ವಿ. ಹಾಗೆ ನಾನೊಂದು ಲಾಸ್ಟ್ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಅದೇನಂತ ಅಂದ್ರೆ ಇವರು ಚೇತನ್ ಇದಾರಲ್ಲ, ಅವರು ವರ್ಕ್ ಮೇಲೆ ಅಬ್ರಾಡ್ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಸರ್ಪ್ರೈಸ್ ಆಗಿ ಒಂದು ಕೇಕ್ ನ ಆರ್ಡರ್ ಮಾಡ್ಕೊಂಡಿದ್ವಿ. ಸೊ ಅವ್ರ ಹತ್ರ ಅಲ್ಲಿ ಕಟ್ ಮಾಡಿಸ್ತಾ ಇದೀವಿ, ಅಲ್ಲೇ ರೋಡ್ ಅಲ್ಲಿ ಮಧ್ಯದಲ್ಲಿ ಪಾರ್ಕ್ ಮಾಡಿ ಗಾಡಿನ. ಸೊ ಅಲ್ಲೇ ಕಟ್ ಮಾಡಿಸ್ತಾ ಇದೀವಿ. ಕೆಫೆಗೆ ಹೋಗಿ ಕಟ್ ಮಾಡೋಣ ಅಂತ ಅನ್ಕೊಂಡ್ವಿ, ಬಟ್ ಲೇಟ್ ಆಗಿದ್ರಿಂದ ಸೊ ಬೇಡ ಇಲ್ಲೇ ಕಟ್ ಮಾಡೋಣ ಅಂತ ಹೇಳಿ ಇಲ್ಲೇ ಕಟ್ ಮಾಡ್ತಾ ಇದೀವಿ. ಸೊ ಆಲ್ ದ ವೆರಿ ಬೆಸ್ಟ್ ಚೇತನ್. ನೆಕ್ಸ್ಟ್ ಯಾವಾಗ ಮೀಟ್ ಅಂತ ಗೊತ್ತಿಲ್ಲ, ಬರ್ತಾರೆ. ಬಟ್ ಎಷ್ಟು ವರ್ಷ ಆಗುತ್ತೆ ಅಂತ ಏನು ಹೇಳಕ್ ಆಗೋದಿಲ್ಲ. ಸೊ ಬರ್ತಾರೆ, ಬಂದಾಗ ಮೀಟ್ ಮಾಡ್ತೀವಿ. ಮೀಟ್ ಮಾಡಿದ್ರೆ ಖಂಡಿತವಾಗಿ ನಿಮ್ಗೂ ತೋರಿಸ್ತೀನಿ. ಹಾಗೆ ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸ್ ಅಲ್ಲಿ ಇವರು ಏರ್ಪೋರ್ಟಿಗೆ ಹೋಗಿದ್ದು ಡ್ರಾಪ್ ಮಾಡಿದ ವಿಡಿಯೋಸ್ನೆಲ್ಲ ನಾನು ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಕೀಪ್ ವೇಟಿಂಗ್ ಫಾರ್ ದ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್.